ಓಂ ಶಾಂತಿ. ಓಂ ಶಾಂತಿ. 16ನೇ ದಿನ. ಬಾಬಾವರು 15ನೇ ಮುರಳಿಯಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದ್ರೆ 2 ಗುಣಗಳನ್ನು ಧಾರಣೆ ಮಾಡಬೇಕಂತ ಹೇಳಿದ್ರು ಬಾಬಾವರು. ಒಂದು ಸರಳತೆ ಮತ್ತು ಇನ್ನೊಂದು ಸಹನಶೀಲತೆ. ಅದನ್ನೇ ಬಾಬಾವರು ಇವತ್ತು ಕಂಟಿನ್ಯೂ ಮಾಡ್ತಾರೆ. ಬಾಬಾವರು ಹೇಳ್ತಿದ್ದಾರೆ ಇವತ್ತು ಸರಳತೆಯನ್ನು ತರಲು ವರ್ತಮಾನ ಸಮಯದಲ್ಲಿ ಕೇವಲ ಒಂದು ಮಾತನ್ನು ಇಟ್ಟುಕೊಳ್ಳಬೇಕು. ಸರಳ ಆಗಬೇಕಂದ್ರೆ ಏನು ಒಂದು ಮಾತು ನೆನಪಿಟ್ಕೋಬೇಕು. ಇತ್ತೀಚಿನ ಸಮಯದಲ್ಲಿ ಸ್ಥಿತಿ ಸ್ವಲ್ಪ ಸ್ತುತಿಯನ್ನು ಆಧಾರವಾಗಿರುತ್ತದೆ. ಈಗ ಇತ್ತಿತ್ತಲಾಗಿ ಬಾಬಾವರ ಮಕ್ಕಳಂದ್ರೆ ಏನು ನೋಡ್ತಿದ್ರು, ಯಾರು ಮಹಿಮೆ ಮಾಡ್ತಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ಖುಷಿ ಆಗ್ತದೆ, ಸ್ತುತಿ ಮಾಡ್ತಿರ್ತಾರಲ್ಲ ಅವ್ರಿಗೆ. ಅದಕ್ಕೆ ಇದನ್ನು ಕಂಡು ಬರ್ತದೆ. ಸ್ತುತಿ ಮತ್ತು ನಿಂದೆ ಎಂಬ 2 ಶಬ್ದಗಳಿವೆ. ಒಂದು ನಿಂದ, ಯಾರು ನಮ್ಮ ನಿಂದೆ ಮಾಡ್ತಾರೆ. ಒಂದು ಸ್ತುತಿ ಮಾಡ್ತಾರೆ. ಸ್ತುತಿ ಅಂದರೆ ಏನು? ಅವ್ರ ಬಗ್ಗೆ ಮಹಿಮೆ ಮಾಡೋದು, ಇವ್ರು ಒಳ್ಳೆಯವ್ರದಾರ, ಹಂಗದಾರೆ, ಹಿಂಗದಾರೆ. ಇನ್ನು ನಿಂದ ಮಾಡೋದಂದ್ರೆ ಏನು? ಅವ್ರು ಹಂಗೆ ಮಾಡಿದರು, ಇವ್ರು ಹಿಂಗೆ ಮಾಡಿದರು, ಅದನ್ನು ತಪ್ಪು ಮಾಡ್ಯಾರ ಅಂತ ಇದನ್ನು ಕಮ್ಮಿಗಳನ್ನು ತೆಗೆದು. ಅದಕ್ಕೆ ವರ್ತಮಾನ ಸಮಯ ಸ್ತುತಿ ಆಧಾರದ ಮೇಲೆ ಸ್ಥಿತಿ ಇದೆ. ಎಂದರೆ ಯಾವ ಕರ್ಮಗಳನ್ನು ಮಾಡುತ್ತೀರೋ ಅದರ ಫಲದ ಇಚ್ಛೆ ಅಥವಾ ಲೋಭ ಹೆಚ್ಚಿರುತ್ತದೆ. ಯಾವಾಗ ನಾವು ಲೋಭದಿಂದ ಸೇವೆ ಮಾಡ್ತೀವೋ ಆವಾಗ ನಮಗೇನು ಅನಿಸ್ತದೆ, ಸ್ತುತಿ ಮಾಡಲಿ ನಮ್ಮದು ಅಂತ ಇಚ್ಛೆ ಆಗ್ತದೆ ಅಂತ ಹೇಳ್ತಿದ್ರು ಬಾಬುವರು. ಚೆಕ್ ಮಾಡ್ಕೋಬೇಕು. ಈಗ ಸ್ಥಿತಿಯೂ ಇರುವುದಿಲ್ಲ. ಸ್ತುತಿ ಇಲ್ಲದಿದ್ದರೆ ಸ್ಥಿತಿ ಇಲ್ಲ. ಅಂದ್ರೆ ನಮ್ದು ಯಾರು ಮಹಿಮೆ ಮಾಡ್ರೆ ಅಂದರೆ ಬಹಳ ಖುಷಿಯಾಗಿರೋದು. ಮಹಿಮೆ ಇಲ್ಲ ಅಂದರೆ ಪುರುಷಾರ್ಥ ಡೌನ್ ಮಾಡ್ಕೋಬೇಡ, ಹಾಗಿಲ್ಲ. ಸ್ತುತಿ ಇದ್ದರೆ ಸ್ಥಿತಿಯೂ ಇರುತ್ತದೆ. ಒಂದು ವೇಳೆ ನಿಂದೆಯಾದರೆ ನಿರ್ಧನಿಗಳಾಗ್ತೀರಿ, ಅಂದ್ರೆ ಬಡವರಾಗ್ತೀರಿ ಅಂತ ಹೇಳ್ತಾರೆ ಬಾಬಾವರು. ತಮ್ಮ ಸ್ಥಿತಿಯನ್ನು ಬಿಟ್ಟು, ಅಂದ್ರೆ ಧನಿ, ಯಾರು ಮಾಲೀಕ ಸ್ಥಿತಿ ಅದಲ್ಲ ಅದನ್ನು ಬಿಟ್ಟು ನೀವು ನಿರ್ಧನಿಗಳಾಗ್ತೀರಿ. ಅದಕ್ಕೆ ಬಾಬು ಹೇಳ್ತಾರೆ, ಅದಕ್ಕೆ ಇದನ್ನು ಮಾಡಬೇಡ್ರಿ. ಆದ್ದರಿಂದ ತಮ್ಮ ಸ್ತುತಿ ಮಾಡಲಿ ಎಂದು ಎಂದಿಗೂ ಯೋಚಿಸಬೇಡಿ. ನನ್ನ ಬಗ್ಗೆ ಮಹಿಮೆ ಮಾಡಲಿ ಅಂಥೇಳಿ ಎಂದೂ ಮನಸ್ಸಿನಾಗ ಸಂಕಲ್ಪ ಮಾಡಬೇಡ್ದಂತ ಬಾಬುರು ಹೇಳ್ತಾರೆ. ಸ್ತುತಿ ಆಧಾರದ ಮೇಲೆ ಸ್ಥಿತಿ ಇಟ್ಟುಕೊಳ್ಳಬೇಡಿ. ನಿಮ್ಮದು ಮಹಿಮೆ ಮಾಡೋದ್ರ ಮ್ಯಾಗ ಆಧಾರ ಆಗೋ ಸ್ಥಿತಿ ಬೇಡ. ಒಂದು ವೇಳೆ ಸ್ತುತಿ ಆಧಾರದ ಮೇಲೆ ಸ್ಥಿತಿ ಇದ್ದರೆ ತಳಮಳ ಆಗ್ತದೆ ಅಂತ ಹೇಳ್ತಾರೆ ಬಾಬು. ಒಳಗಡೆ ಅನ್ಯನ್ಯರಾಗುವವರ ಪ್ರಭಾವ ದಿನ ದಿನಕ್ಕೆ ತನ್ನಿಂದ ತಾನೇ ಬರುವುದು. ನೀವು ಮಹಿಮೆ ಬೇಕಂದ್ರೆ ನೀವು ಸೇವೆ ಮಾಡ್ಕೋತ ಹೋಗಿ. ಅನ್ಯನ್ಯರಾಗಬೇಕಂದ್ರೆ, ಬಹಳ ಪ್ರೀತಿಯವರಾಗಬೇಕಂದ್ರೆ ಸೇವೆ ಮಾಡ್ಕೋತ, ನಿಸ್ವಾರ್ಥ ಸೇವೆ ಮಾಡ್ಕೋತ ಹೋಗಿ. ಅದು ಆಟೋಮೆಟಿಕ್ ತಾನೇ ಬರ್ತಾ ಅಂತ ಹೇಳ್ತಾರೆ ಬಾಬುರು. ಆದರೆ ಪ್ರಭಾವದಲ್ಲಿ ಸ್ವಯಂ ಅವ್ರ ಪ್ರಭಾವದಾಗ ನಾವು ಬಂದುಬಿಡ್ತೀವಿ, ಪ್ರಭಾವಿತರಾಗುವುದಿಲ್ಲ. ಅದಕ್ಕೆ ಇಲ್ಲಿಯೇ ಫಲವನ್ನು ಸ್ವೀಕರಿಸಿದರೆ, ಅಂದರೆ ಈಗ ಸಂಗಮ ಯುಗದಾಗ ಇಲ್ಲೇ ಫಲವನ್ನು ಸ್ವೀಕಾರ ಮಾಡಿಬಿಟ್ರೆ, ಮಹಿಮೆಯನ್ನು ಸ್ವೀಕಾರ ಮಾಡಿಬಿಟ್ರೆ ಭವಿಷ್ಯದ ಫಲವನ್ನು ಖಾಲಿ ಮಾಡಿಕೊಳ್ಳುತ್ತೀರಿ. ಭವಿಷ್ಯದಲ್ಲಿ ಪದವಿ ಇಲ್ಲ, ಇಲ್ಲಿ ಮಹಿಮೆ ಆಯಿತು, ಇದ್ರ ಕೇಳ್ಕೊತಿದ್ರೆ ಎಷ್ಟು ಪುರುಷಾರ್ಥ ಗುಪ್ತವೋ ಅಷ್ಟೇ ಗುಪ್ತ ಸಹಯೋಗಿಗಳು, ಅಷ್ಟೇ ಗುಪ್ತವಾಗಿ ಪದವಿ ಸಿಗುತ್ತದೆ. ನೆನಪು ಮಾಡ್ಕೋರಿ. ಬೇರೆಯವರು ಎಷ್ಟೇ ಮಹಿಮೆ ಮಾಡಿದರೂ ಅವರ ಮಹಿಮೆಯ ಪ್ರಭಾವದಲ್ಲಿ ಸ್ವಯಂ ಪ್ರಭಾವಿತರಾಗಬಾರದು. ಬಾಬಾವ್ರು ಹೇಳ್ತಾರೆ, ಯಾರು ಮಹಿಮೆ ಮಾಡಲಿ ಅದನ್ನು ಬಾಬಾಗೆ ಅರ್ಪಣೆ ಮಾಡಿಬಿಡಿ. ಒಳಗಡೆ ಬಾಬಾ ಇದೆಲ್ಲ ಬಾಬಾ ಮಾಡ್ಸ್ಯಾರ ಅಂತ ಹೇಳಿಬಿಡಿ. ಯಾವುದೇ ಕಾರ್ಯವನ್ನು ಮಾಡಬೇಕಾದರೂ ಸಂಗಮದಲ್ಲಿದ್ದು ನಿರ್ಣಯವನ್ನು ತೆಗೆದುಕೊಳ್ಳಿ. ಸಂಗಮ ಅಂದ್ರೆ ಏನು? ವಿಚಾರ ಮಾಡಬೇಕು. ಸಂಗಮ ಯುಗದಲ್ಲಿದ್ದೀವಿ ನಾವು, ಅದು 2 ವಿಚಾರ ಮಾಡಬೇಕು. ಏಕೆಂದರೆ ತಾವೆಲ್ಲರೂ ತಮ್ಮನ್ನು ಸಂಗಮದವರೆಂದು ಹೇಳ್ತೀರಿ, ಕರೆಸಿಕೊಳ್ಳುತ್ತೀರಿ. ನೀವೆಲ್ಲರೂ ಸಂಗಮ ಯುಗ ವಾಸಿಗಳು. ಸಂಗಮ ಅಂದರೆ ಪರಮಾತ್ಮ ಯುಗ. ಪ್ರತಿಯೊಂದು ಮಾತಿಗೂ 2 ಮುಖಗಳಿವೆ. ಆದ್ದರಿಂದ ಏನೇ ಮಾತು ಬಂದರೂ ಎರಡೆರಡರ ಮಧ್ಯದಲ್ಲಿ ಸಂಗಮದಲ್ಲಿದ್ದು ನಿರ್ಣಯವನ್ನು ತೆಗೆದುಕೊಳ್ಳಿ. ಇತ್ತಲು ಜಾಸ್ತಿ ಅಲ್ಲ, ಅತ್ತಲು ಅಲ್ಲ. ಅಂದ್ರೆ ಕಲಿಯುಗದಲ್ಲಿಯೂ ಬೇಡ. ಈ ಸಂಗಮದಲ್ಲಿದ್ದು ವಿಚಾರ ಮಾಡಿರಿ, ಮಧ್ಯದಲ್ಲಿದ್ದು ಸಂಗಮದಲ್ಲಿ ತಿಳ್ಕೋರಿ. ಇದ್ರ ಬಗ್ಗೆ ಸಂಗಮ ಯುಗದ ಬ್ರಾಹ್ಮಣರ ಕರ್ತವ್ಯ ಇತ್ತ ಕಡೆಗೆ ಇಲ್ಲ, ಅತ್ತ ಕಡೆಗೆ ಹೋಗುತ್ತದೆ. ಕಲಿಯುಗದ ಕಡೆ ಹೋಗಬಾರ್ದು. ಸಂಗಮದಾಗ ಅದಿರಿ ಅಂದರೆ ಸಂಗಮದಾಗಿರ್ರಿ. ಸಂಗಮದಲ್ಲಿಯೇ ನಿಂತಿರುವುದಿಲ್ಲ. ಅಂದರೆ ಒಂದೊಂದು ಸಲ ಆ ಕಡೆ ಹೋಗ್ತಿರ್ತೀರಿ. ತಾವು ಹೇಗೆ 2 ಕಡೆಗೂ ಸಂಭಾಲನೆ ಮಾಡ್ತೀರಿ, 2 ಕಡೆ ಹೋಗ್ತೀರಿ, ಸಂಭಾಲನೆ ಮಾಡ್ತಿರ್ತಿರಲ್ಲ. ಆದರೆ 2ರ ಮಧ್ಯದಲ್ಲಿ ಸ್ಥಿತಿ ಬೇಕಾಗುತ್ತದೆ. ಸಂಗಮದಲ್ಲಿದ್ದರೆ ಎರಡನ್ನೂ ಸರಿಯಾಗಿ
ಇಟ್ಟುಕೊಳ್ಳಲು ಸಾಧ್ಯದ. ಎರಡೂ ಸ್ಥಿತಿ ಚೆನ್ನಾಗಿ ಇಟ್ಕೋಬೇಕಂದ್ರೆ ಸಂಗಮದಲ್ಲಿ ಇದ್ದು ವಿಚಾರ ಮಾಡಬೇಕು, ಕಲಿಯುಗದಲ್ಲಿ ಹೋಗಿ ವಿಚಾರ ಮಾಡೋಂಗಿಲ್ಲ. ಹೆಂಗೆ ಹೇಳ್ತಾರೆ ಬಾಬಾವರು, ನಿಮ್ಮ ಆಹಾರ, ನಿಮ್ಮ ನೀರು, ಉಡುಗೆ ತೊಡುಗೆ, ನಿಮ್ಮ ಬಟ್ಟೆಗಳು ಎಲ್ಲವೂ ಮಧ್ಯಮವಾಗಿರಬೇಕು. ಭಾಳ ಏಕ್ದಮ್ ಹೈ ಕ್ವಾಲಿಟಿದು ಹಾಕಬಾರ್ದು, ಭಾಳ ಲೋ ಕ್ವಾಲಿಟಿನೂ ಇಡಬಾರ್ದು. ಬಾಬಾವ್ರು ಯಾವಾಗಲೂ ಬ್ರಾಹ್ಮಣರಿಗೆ ಇದನ್ನೇ ಕಲಿಸ್ಕೊಡ್ತಾರೆ. ಈ ಕೆಲವು ಮಂದಿ ಭಾಳ ಫ್ಯಾಷನೇಬಲ್ ಇರ್ತಾರೆ, ಭಾಳ ಹೈ ಲೆವೆಲ್ ಅದನ್ನು ಕಾಸ್ಟ್ಲಿ ವಸ್ತುಗಳು ಯೂಸ್ ಮಾಡ್ತಾರೆ. ಅದು ಸಪೋಸ್ ಕಳೀತಂದ್ರೆ ಏನಾಗ್ತದೆ, ಅಲ್ಲಿ ಅದರ ಚಿಂತನೆ ನಡೀತಿರ್ತದೆ. ಅದಕ್ಕೆ ಬಾಬಾವ್ರು ಹೇಳ್ತಾರೆ ಭಾಳ ಹೈ ಲೆವೆಲ್ ಇರಬೇಡ್ರಿ, ಭಾಳ ಈ ಬಡವ್ರು ಭಾಳ ಭಿಕ್ಷುಕರಂಗೂ ಇರಬಾರ್ದು. ಅದಕ್ಕೆ ನಿಮ್ಮ ಆಹಾರ ಮತ್ತು ನಿಮ್ಮ ನೀರು, ನಿಮ್ಮ ಬಟ್ಟೆಗಳು, ನಿಮ್ಮ ನಡೆ ನುಡಿ ಹೆಂಗಿರಬೇಕಂದ್ರೆ ಮಧ್ಯಮದಲ್ಲಿರಬೇಕು. ನಿರ್ಣಯ ತೆಗೆದುಕೊಂಡರೆ ಮಧ್ಯದ ಸ್ಥಿತಿಯಲ್ಲಿ ಸ್ಥಿತರಾಗಿ ಎರಡರ ಬಗ್ಗೆ ನಿರ್ಣಯ ತೆಗೆದುಕೊಂಡು ಮುಂದುವರಿವಿರಿ. ಅನೇಕ ಮಾತುಗಳಲ್ಲಿ ಮಧ್ಯದಲ್ಲೇ ಇರಬೇಕು, ಆದರೆ ಈ ಕಡೆಗೆ ಅಲ್ಲ ಅತ್ತ ಕಡೆಗೂ ಒಲುವಿಕೆ ವಿಶೇಷವಾಗಿ ಕಂಡು ಬರ್ತದೆ. ಬಾಬಾವ್ರು ಹೇಳ್ತಾರೆ ಈ ಕಡೆ ಅದಿರಿ, ಆದರೆ ಒಂದೊಂದು ಸಲ ಆ ಕಡೆ ವಿಚಾರ ಮಾಡ್ತಿರ್ತೀರಿ, ಅಂದರೆ ಆ ಕಡೆಯಿಂದ ಕಲಿಯುವ ಕಡೆ. ಮಧ್ಯದ ಸ್ಥಿತಿಯಾಗಿದೆ ಬೀಜ, ಬಿಂದು. ಹೇಗೆ ಬೀಜ ಸೂಕ್ಷ್ಮವಾಗಿರ್ತದೋ ಹಾಗೆಯೇ ಮಧ್ಯದ ಸ್ಥಿತಿಯು ಸೂಕ್ಷ್ಮವಾಗಿ ಅದರಲ್ಲಿಯೇ ನಿಲ್ಲುವ ಸಾಹಸ ಮತ್ತು ವಿಧಿ ಬೇಕು. ಸ್ಥಿತಿ ಏಕ್ದಮ್ ಸ್ಥಿತದಲ್ಲಿ ಇರಬೇಕು, ಪುರುಷಾರ್ಥ ಮಾಡಬೇಕು. ಬಾಬಾವ್ರು ಹೇಳಿದಾರೆ ಕೆಲವೆಡೆ ಬಾಲಿಕರಾಗಿ ಕೆಲವೆಡೆ ಮಾಲೀಕರಾಗಬೇಕೆಂಬ ಲಕ್ಷ್ಯವಿಡಬೇಕು ಎಂದು ಹೇಳಲಾಗಿದೆ. ಹೆಂಗಂದ್ರೆ ನಮ್ಮ ಸ್ಥಿತಿ ಹೆಂಗಿರಬೇಕಂದ್ರೆ ಬಾಲಿಕಪನವೂ ಇರಬೇಕು, ಮಾಲೀಕರು ಇರಬೇಕು. ಮುಂದೆ ಹೇಳ್ತಾರೆ, ಅದು ವರ್ಣನೆ ಕೇಳ್ರಿ ಬಾಬಾವ್ರು ಏನು ಹೇಳ್ತಾರೆ. ಎಲ್ಲಿ ಮಾಲೀಕರಾಗಬೇಕು ಅಲ್ಲಿ ಬಾಲಕರಾಗಬಾರ್ದು, ಎಲ್ಲಿ ನೀವು ಮಕ್ಕಳಾಗಿರಬೇಕು ಅಲ್ಲಿ ದೊಡ್ಡವರಾಗ್ಲಕ್ಕೆ ಹೋಗಬಾರ್ದು, ಮತ್ತು ಎಲ್ಲಿ ಬಾಲಿಕರಾಗಬೇಕು ಅಲ್ಲಿ ಮಾಲೀಕರಾಗಬಾರ್ದು. ಕೆಲವರು ಇದನ್ನು ಸಹ ತಪ್ಪು ತಿಳಿದುಕೊಂಡಿದ್ದಾರೆ. ಬಹಳಷ್ಟು ಈಗ ಇದರ ಪರಿಶೀಲನೆ ಆಗಬೇಕು. ಇದನ್ನು ಚೆಕ್ ಮಾಡ್ಕೊರಿ ನೀವು. ಪೂರ್ಣ ಬಾಲಕರು ಪೂರ್ಣ ಮಾಲೀಕರು, ಆದ್ದರಿಂದ ಸಂಗಮದಲ್ಲಿದ್ದೀರಿ ಎಂದು ಹೇಳುವುದು ಕೇವಲ ಬಾಲಕರು ಆಗುವುದಿಲ್ಲ ಮತ್ತು ಕೇವಲ ಮಾಲೀಕರು ಆಗುವುದಿಲ್ಲ. ಎರಡೂ ಗುಣಗಳಿಂದ ಎಲ್ಲವನ್ನು ಸರಿಯಾಗಿ ನಡೆಸಬಲ್ಲಿರಿ. ಇವತ್ತು ಬಾಬು ಒಂದು ವಿಶೇಷ ಏನು ಹೇಳ್ತಾರೆ, ಎಲ್ಲಿ ನಾವು ಬಾಲಕರಾಗಬೇಕು. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡು, ಒಂದು ಮೀಟಿಂಗ್ ಇದೆ, ಒಂದು ಏನೋ ಸೇವೆದು ಪ್ಲ್ಯಾನ್ ಮಾಡ್ತಿದ್ದಾರೆ. ನಿಮ್ದು ಏನು ಸೇವೆ ಮಾಡ್ಬೇಕು ಅನ್ನೋದು ಭಾವನೆ ಅದಾವಲ್ಲ, ನೀವು ಏನೇನು ಮಾಡ್ಬೇಕಂತಿರಲ್ಲ ಅದನ್ನು ಮೀಟಿಂಗ್ನಾಗ ಹೇಳಿಬಿಡಿ, ಎಲ್ಲರಿಗೆ ಹೇಳಿಬಿಡಿ, ಅಕ್ಕೋರಿಗೆ ಹೇಳಿ ಅಥವಾ ಯಾರಿಗೆ ನಿಮ್ಮವ್ರಿಗೆ ಹೇಳಿ. ಲೌಕಿಕದಲ್ಲಿ ಹಿಂಗೆ ಇರ್ತದೆ, ಒಂದು ನಿರ್ಣಯ ತೊಗೋಬೇಕಾಗ್ತಿರ್ತದೆ, ನೀವು ಹೇಳೋದು ಮೊದಲು. ಮುಂದೆ ಏನಾಗ್ತದೆ, ಅವರು ಅದನ್ನು ನಿರ್ಣಯ ಮಾಡಿದಾಗ ಫೈನಲ್ ಮಾಡಿದಾಗ ಆವಾಗ ನಾವು ಅದನ್ನು ಬಾಲಿಕರಾಗಿ ಸ್ವೀಕಾರ ಮಾಡಬೇಕು. ಇದನ್ನು ಹಿಂಗೆ ಮಾಡಿದಾಗ ಎಸ್ ಅನ್ಬೇಕು. ಅಲ್ಲಿ ಮಾಲೀಕರಾಗಬಾರ್ದು, ಹೇಳೋ ಮುಂದೆ ಮಾಲೀಕರಾಗಿ ಹೇಳಬೇಕು. ಅದನ್ನು ಏನು ಹೇಳ್ತಾರಲ್ಲ ಅವರು ಫೈನಲ್ ಏನು ಮಾಡ್ತಾರಲ್ಲ ಆವಾಗ ನಾವು ಬಾಲಿಕರಾಗಬೇಕು. ಬಾಲಕತನ ಎಂದರೆ ನಿಸಂಕಲ್ಪ. ಬಾಲಕರಂದೇನು ಸಂಕಲ್ಪ ನಡೆಸಬಾರ್ದು. ಏನೇ ಆಜ್ಞೆ ಸೂಚನೆಗಳು ಸಿಕ್ಕರೂ ಅದರಂತೆ ನಡೆಯುವುದು. ನಮಗೇನು ದೊಡ್ಡವರಿಂದ ಅಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ, ಅಲ್ಲಿ ಮಾಲೀಕರಾಗಬಾರ್ದು. ಅವ್ರು ಹೇಳಿದ್ರೆ ಬಾಲಕರಾಗಿ, ಸಣ್ಣ ಹುಡುಗರು ಹೇಳೋಣ ಹೆಂಗೆ ಎಸ್ ಅಂತಾರಲ್ಲ ಹಂಗೆ ನಾವು ಇರಬೇಕು. ಮಾಲೀಕತನ ಎಂದರೆ ತಮ್ಮ ಸಲಹೆಯನ್ನು ಕೊಡುವುದು. ಮಾಲೀಕರಾಗಿ ನಿಮ್ಮ ವಿಚಾರ ಕೊಡಿ, ಯಾವ ಸ್ಥಾನದಲ್ಲಿ ಮಾಲೀಕರಾಗಬೇಕು ಆ ಸ್ಥಾನ ಮತ್ತು ಸಂದರ್ಭವನ್ನು ನೋಡಬೇಕು. ಎಲ್ಲ ಸ್ಥಾನಗಳು ಮಾಲೀಕರಾಗಬಾರ್ದು, ಎಲ್ಲ ಕಡೆ ಮಾಲೀಕರಾಗಬಾರ್ದು, ಎಲ್ಲ ಕಡೆ ಬಾಲಿಕರಾಗಬಾರ್ದು. ಎಲ್ಲಿ ಬಾಲಿಕರಾಗಬೇಕು ಅಲ್ಲಿ ಮಾಲೀಕರಾದರೆ ಸಂಸ್ಕಾರ ಸಂಘರ್ಷಣೆ ಆಗ್ತದೆ. ಎಲ್ಲಿ ನೀವು ಬಾಲಿಕರಾಗಿ ಮಾತಾಡಬೇಕಲ್ಲ ಅಲ್ಲಿ ನೀವೇನಾಗ್ತದೆ, ಮಾಲೀಕರಾಗಿ ಮಾತಾಡ್ರಿ ಅಂದ್ರೆ ಪರಸ್ಪರದಲ್ಲಿ ಸಂಘರ್ಷಣೆ ಶುರು ಆಗ್ತದೆ. ಅದಕ್ಕೆ ಎರಡೂ ಮಾತುಗಳನ್ನು ಧಾರಣೆ ಮಾಡಬೇಕು, ಇಲ್ಲವಾದರೆ ಸಂಸ್ಕಾರ ಸಂಘರ್ಷಣೆ ಆಗ್ತದೆ. ಎಲ್ಲಿ ಬಾಲಿಕರಾಗಬೇಕು ಅಲ್ಲಿ ಮಾಲೀಕರಾದರೆ ಇಬ್ಬರೂ ಮಾಲೀಕರು ಇರೋದ್ರಿಂದ ಸಂಸ್ಕಾರಗಳು ಸಂಘರ್ಷಣೆ. ಎದುರಿಗಿದ್ದವರು ಮಾಲೀಕರು, ನೀವು ಮಾಲೀಕರಲ್ಲಿ ಸಂಘರ್ಷಣೆ ಆಗ್ತದೆ. ನೀವು ಹಿಂಗೆ ಮಾಡಂತೀರಿ, ಅವ್ರು ಹಂಗೆ ಮಾಡಂತಾರೆ ಇಲ್ಲ. ಅದಕ್ಕೆ ಏನು ಹೇಳಬೇಕು, ಹೇಳೋ ಮುಂದೆ ಮಾಲೀಕರಾಗಿ ಹೇಳಿಬಿಟ್ಬಿಡಿ. ಮುಂದೆ ಅವ್ರು ಫೈನಲ್ ನಿರ್ಣಯ ಅಂತ ತಗೋತಾರಲ್ಲ ಆವಾಗ ನೀವು ಬಾಲಕರಾಗ್ರಿ ಅಂತ ಹೇಳ್ತಾರೆ ಬಾಬುವರು. ಪರಿಣಾಮ ಬಂದಾಗ ಬಾಲಕರಾಗಬೇಕು. ಯಾವ ಸಮಯದಲ್ಲಿ ಮಾಲೀಕ ಮತ್ತು ಯಾವ ಸಮಯದಲ್ಲಿ ಬಾಲಿಕರು ಇದರ ಬಗೆಗೆ ಸರಿಯಾದ ಬುದ್ಧಿ ನಿರ್ಣಯವಿರಬೇಕು.
ಯಾವ ಸಮಯದಲ್ಲಿ ಯಾವ ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳಬೇಕೋ ಅದನ್ನು ಆಲೋಚಿಸಬೇಕು. ಬಹುರೂಪಿಯಾಗಬೇಕು ಅಂದರೆ ಅದನ್ನು ಸ್ವೀಕಾರ ಮಾಡಬೇಕು. ಆವಾಗ ಹಂಗಂದ್ರೆ ಓಕೆ, ಈಗಂದ್ರೆ ಓಕೆ. ಸದಾ ಏಕರೂಪವಲ್ಲ, ಹೇಗೆ ಸಮಯ ಇರ್ತೇವೋ ಹಾಗೆಯೇ ರೂಪ ಸರಿಯಾದ ರೀತಿಯಲ್ಲಿ ಬಹುರೂಪಿಗೆ ಹೊರತು ತಪ್ಪು ರೀತಿಯಲ್ಲಿ ಅಲ್ಲ. ಅಂದರೆ ಒಳ್ಳೆಯ ರೀತಿಯಿಂದನೇ ಅದನ್ನು ರೂಪವನ್ನು ಚೇಂಜ್ ಮಾಡ್ಕೋಬೇಕು. ಬಾಬಾವರು ಇವತ್ತು ಏನು ಹೇಳ್ತಿದ್ರು ಅಂದ್ರೆ, ನೀವು ಬಾಲಿಕರಾಗ್ಲಕ್ಕೂ ಕಲೀರಿ, ಮಾಲೀಕರಾಗಲಿ. ಕೆಲವೊಂದು ಕಡೆ ವಿಚಾರ ಕೊಡೋ ಮುಂದೆ ಮಾಲೀಕರಾಗಿ ಕೊಟ್ಬಿಡ್ರಿ, ಅದ್ರ ನಿರ್ಣಯ ಆದ ತಕ್ಷಣ ಅದೇನು ಹೇಳ್ತಾರೆ ಅದು ಒಪ್ಕೊಂಡ್ಬಿಟ್ಟು ಬಾಲಿಕರಾಗ್ರಿ. ಭಾಳ ಸಿಂಪಲ್ ಅದ. ಬಾಬಾವ್ರ ಜೊತೆಯಲ್ಲಿ ಅನುಭವ ಮಾಡಿದರೆ ಎಲ್ಲವೂ ಸರಿ ಹೋಗ್ತದೆ. ಅದಕ್ಕೆ ಲಾಸ್ಟಿಗೆ ಬಾಬಾವ್ರು ಹೇಳಿದ್ರು ಇವತ್ತು ಒಳ್ಳೆಯದು. ಓಂ ಶಾಂತಿ. ಸರ್ವರಿಗೂ ಶುಭವಾಗಲಿ. ಓಂ ಶಾಂತಿ.